ಎಂಬ ಈ ವಚನದೊಂದಿಗೆ ಈ ಶುಭ ಸಂಜೆಯಲ್ಲಿ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಕರ್ತವ್ಯ ಕಮಿಟಿ ಸರ್ವಾಧ್ಯಕ್ಷರಾದ ಡಾಕ್ಟರ್ BA ಬಾಗಲಕೋಟೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಹಾಗೂ ಈ ಶುಭ ಸಂಜೆಯ ಮೂರನೆಯ ಕವಿಗೋಷ್ಠಿಯಾದಂತಹ ಸಾಮಾಜಿಕ ಗೋಷ್ಠಿಯ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಶ್ರೀ ಮಲ್ಲಿಕಾರ್ಜುನ್ ಮುಲುಬಾಯಿ ಸಾಹಿತಿ ಬನಹಟ್ಟಿ ಈ ಗುರುಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಆಶಯ ಭಾಷಣವನ್ನು ಮಾಡುವಂತಹ ಶ್ರೀ ಶೈಲ್ ಗುರ್ಲಿ ಸಾಹೇಬ್. ಇಡೀ ಸಂಜೆಯ ಶುಭ ನಮನಗಳು. ನಮ್ಮ ರಘುಕವಿ ಬನಹಟ್ಟಿಯ ಮೊದಲನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂರನೆಯ ಗೋಷ್ಠಿ, ಸಾಮಾಜಿಕ ಗೋಷ್ಠಿ. ಇವತ್ತು ಸಾಮಾಜಿಕವಾಗಿ ಸಾಹಿತ್ಯ ಯಾವ ರೀತಿ ಪರಿಣಾಮ ಬೀರಿದೆ ಎಂಬುದನ್ನು ನಾವು ನೋಡಿದಾಗ ಸಮಾಜ ಮತ್ತು ಸಾಹಿತ್ಯ ಎರಡೂ ಒಂದೇ ನಾಣ್ಯದ ಮುಖಗಳು ಅನ್ನೋದು ಸ್ಪಷ್ಟವಾಗುತ್ತೆ. ಸಾಹಿತ್ಯಕ್ಕೆ ಸಾಮಾಜಿಕ ಕಳಕಳಿ ಬೇಕೇ ಬೇಕು. ಯಾಕಂದರೆ ಸಾಹಿತ್ಯ ಸಮಾಜವನ್ನು ಬಿಟ್ಟು ಭಿನ್ನವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯದ ಒಳಹೊಕ್ಕಿರುವಂಥ ಕವಿ ಮನಸ್ಸು, ಒಬ್ಬ ಲೇಖಕನ ಮನಸ್ಸು ಸಮಾಜದಲ್ಲಿ ಆಗುತ್ತಿರುವಂಥ ಆಗುಹೋಗುಗಳನ್ನು ಗಮನಿಸಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತನ್ನ ಕಳಕಳಿಯನ್ನು ತನ್ನ ಲೇಖನೆಯ ಮೂಲಕ ವ್ಯಕ್ತಪಡಿಸಬೇಕು. ಯಾಕಂದರೆ ಸಮಾಜದಲ್ಲಿ ಆಗುತ್ತಿರುವಂಥ ಬದಲಾವಣೆಗಳಿಗೆ ಯಾವಾಗ ಲೇಖನಿ ಧ್ವನಿಯಾಗುತ್ತದೆಯೋ ಆವಾಗ ಆ ಸಮಾಜದಲ್ಲಿರುವಂಥ ಓರೆಗಳನ್ನು ತಿದ್ದಲಿಕ್ಕೆ ಅದಕ್ಕೆ ಧ್ವನಿಯಾಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಮ್ಯಾಂಚೆಸ್ಟರ್ ಅಂತ ಕರಿತೀವಿ ನಾವು. ಯಾಕಂದರೆ ಇಡೀ ನಾಡಿಗೆ, ಇಡೀ ದೇಶಕ್ಕೆ ಒಂದು ಮರ್ಯಾದೆಯನ್ನು ಕೊಡುವಂಥ ಉದ್ಯೋಗ ನಮ್ಮ ಊರಲ್ಲಿದೆ. ಅದು ಜವಳಿ ಉದ್ಯೋಗ. ಇಡೀ ನಾಡಿನ ಹೆಣ್ಣು ಮಕ್ಕಳ ಒಂದು ಸೌಂದರ್ಯವನ್ನು ಹೆಚ್ಚಿಸುವಂಥ, ಮರ್ಯಾದೆಯನ್ನು ಕಾಪಾಡುವಂಥ ಒಂದು ಕಾರ್ಯವನ್ನು ನಮ್ಮ ನಗರದ 30,000 ನೇಕಾರರು ಮಾಡ್ತಾ ಇದ್ದಾರೆ. ರಘುಕವಿ ಬನಹಟ್ಟಿ ಮತ್ತು ಸುತ್ತಮುತ್ತಲಿನ ಊರಿನಲ್ಲಿ ಇವತ್ತು 30,000 ಮಗ್ಗಗಳಿವೆ. ಆದರೆ ಕೊರೋನಾ ಹೊಡೆತದಿಂದಾಗಿ ಈ 30,000 ನೇಕಾರ ಸ್ಥಿತಿ ಏನಾಗಿದೆ ನಿಮಗೆಲ್ಲ ಗೊತ್ತೇ ಇದೆ. ಮೊದಲೆಲ್ಲ ದಿನಕ್ಕೆ 600-800 ಸಂಬಳ ಪಡೆದಂಥ ನೇಕಾರರು ಇವತ್ತು ಎಲ್ಲಿಗೆ ಬಂದರೆ ಒಂದು ಸೀರೆನೇ ಸಾಕು, ನಿನ್ನ ಹೊಟ್ಟೆಗೆ ಅದು ಸಾಕು ಅಂತೂ ಮಾಲಕರು ಹೇಳುವಷ್ಟು ಇವತ್ತು ಆ ಉದ್ಯಮ ತನ್ನಗಾಗಿದೆ. ಇದು ಹೇಳುತ್ತಲೇ ಇದ್ದಳು ಕನ್ನಡವೇ, ಎದ್ದೇಳಿ ಕನ್ನಡಿಗರೇ ಬೆಳಗಾಯಿತು, ಎದ್ದೇಳಿ ಕನ್ನಡಿಗರೇ ಬೆಳಗಾಯಿತು. ಕನ್ನಡಿಗರು ಮಾತ್ರ ಹೇಳಿಲ್ಲ, ಬೆಳಗಾಯಿತು. ಈಗಲೂ ಹೇಳುತ್ತಿದ್ದಾಳೆ ಕನ್ನಡವೇ, ಈಗಲೂ ಹೇಳುತ್ತಾಳೆ ಇನ್ನಾದರೂ ಏಳು ಬೆಳ್ಳಗಾಯಿತು, ನಿನ್ನ ಗಡ್ಡ ಬೆಳ್ಳಗಾಯಿತು. ಗಡ್ಡ ಬೆಳ್ಳಗಾಗುವ ಮುಂಚೆ ನಾವೆಲ್ಲ ಎದ್ದೋಳೋಣ, ಕನ್ನಡದ ತೇರನ್ನ ಎಳೆಯೋಣ. ಆ ಮೂಲಕ ಕನ್ನಡ ಮನಸ್ಸನ್ನು ಕಟ್ಟಿ ಆ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ನಮ್ಮ ನಾಡಿನ ಅನ್ನದ ಭಾಷೆಯನ್ನು ನಾವು ಕನ್ನಡವಾಗಿ ರೂಪಿಸೋಣ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ವೇದಿಕೆಗೂ ವಂದಿಸುತ್ತಾ ನನ್ನ 2 ಆಶಯಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಇಲ್ಲಿ ಬಾಗಲಕೋಟೆ ಗುರುಗಳೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಜವಳಿ ಉದ್ಯಮ ಮತ್ತು ಸವಾಲುಗಳು ಅನ್ನತಕ್ಕಂಥದ್ದು ಏನು ಮಾಡಿದ್ರೆ ಇದರ ಮೇಲೆ ಒಂದು ಪೇಜನ್ನು ಬರೆಯುವುದು ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ವಿಷಯ ಇದೆ. ಅದರ ಹಿಂದೆ ನೀವು ರಫ್ತಾಗಿ ಬನಹಟ್ಟಿಗಳಿಂದ ನಮ್ಮಲ್ಲಿ ಒಂದು ಸಮಸ್ಯೆಗಳದಾವ, ಈ ಉದ್ಯಮ ಹೆಂಗೆ ನಡೆಯತಕ್ಕಂಥ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಲಿ ಅಂತ ಹೇಳಿದಾಗ ನಾನು ಒಪ್ಕೋಬೇಕಾಯ್ತು. ಈ ಜವಳಿ ಉದ್ಯಮ ಅನ್ನತಕ್ಕಂಥದ್ದು ಏನಿದೆಯಲ್ಲ, ಇದು ನಮ್ಮ ಭಾಗದಲ್ಲಿ ಒಂದು ಸ್ಥಳೀಕರಣಗೊಂಡಿರ್ತಕ್ಕಂಥ ಒಂದು ಉದ್ದಿಮೆ. ಅದಕ್ಕೆ ನಾವು ಲೋಕಲೈಸೇಷನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಜವಳಿ ಉದ್ದಿಮೆಯೊಳಗೆ ಪರ್ಟಿಕ್ಯುಲರ್ ಆಗಿ ನಾವು ತಯಾರು ಮಾಡತಕ್ಕಂಥ ಬಟ್ಟೆ ಅಂತಂದರೆ ಸೀರೆಯನ್ನು ಬಿಟ್ಟು ನಾವು ಬೇರೆ ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಇವತ್ತಿನ
ಇನ್ನೂ ಸ್ವಲ್ಪ ಸ್ವಲ್ಪ ಕೇಳಿಸ್ತದೆ. ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಉದ್ದಿಮೆ ಅಂತಂದರೆ ಈ ಒಂದು ಪವರ್ಲೂಮ್ ಬಗ್ಗೆ ಯಾಂತ್ರೀಕರಣದಲ್ಲಿರ್ತಕ್ಕಂಥ ಗಡ್ಡೆ ಗೆಣಸುಗಳನ್ನು ಮೊದಲು ಮಸಿಯಾಗಿದ್ದನು. ನಂತರ ಬೇಸಿಗೆನಂತ ಮಾನವನು ಮಳೆಯಾಶ್ರಿತ ಕೃಷಿ ಕಾರ್ಯವನ್ನು ಮಾಡುತ್ತಾ ಪ್ರಗತಿ ಹೊಂದಿದನು. ಮಾನವನು ದನ ಕರು ಇನ್ನಿತರ ಪ್ರಾಣಿಗಳ ಸಾಕಾಣಿಕೆ ಮಾಡುತ್ತಾ ಗೋವಿನಿಂದ ಹಾಲನ್ನು ಹಾಗೂ ಕೊಲ್ಲು ಪಡೆದುಕೊಳ್ಳುತ್ತಿದ್ದರು. ಎತ್ತನ್ನು ಗುರುವಿಗೆ ಬಳಸುತ್ತಿದ್ದರು. ಆದರೆ ಗೋವುಗಳನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತಿರುವ ಹಾಗೂ ಲಾಲಿಸಿ ಪಾಲಿಸುತ್ತಿರುವ ಸಂಗತಿ ನಮಗೆಲ್ಲ ಚಿರಪರಿಚಿತವಾದವು. ಮಳೆಯಾಶ್ರಿತ ಬೇಸಾಯ ಮಾಡುತ್ತಾ ಒಂದು ರಾಸಾಯನಿಕ ಬಳಸದೆ ಸ್ವಲ್ಪ ಪೂರ್ಣ ಆಹಾರ ಉತ್ಪಾದನೆ ಮಾಡುತ್ತಿದ್ದರು. ಕೃಷಿ ಕಾರ್ಯವನ್ನು ಒಂದು ಪೂಜೆ ಎಂದು ತಿಳಿದು ಗಳಿಗೆ ಹಪಾತಿ ಇಲ್ಲದೆ ಸಂತೃಪ್ತ ಜೀವನ ಸಾಗಿಸುತ್ತಿದ್ದರು. ಜೀವನಾವಶ್ಯಕ ವಸ್ತುಗಳನ್ನು ತಾವು ಬೆಳೆದ ಆಹಾರ ನಾವು ಧಾನ್ಯ ಮಾಡೋಕ್ಕಾಗಲ್ಲ. ಒಂದು ಸಮಸ್ಯೆ ಅದು ಬೇರೆ ರೀತಿ ದಯಮಾಡಿ ನೀವೆಲ್ಲರೂ ಮಾರ್ಕೆಟ್ನಾಗ ಹೋದಾಗ ಅವ ಪಲ್ಯ ತಿಂತಾನೆ, 10 ರೂಪಾಯಿ 3 ಸುಡ್ತಾನೆ. 10 ರೂಪಾಯಿ 3 ಸುಡಿದ್ರೆ ಕೋಟ್ಯಾಧೀಶ ಮನುಷ್ಯ ನೋಡಿರಿ ನಾ 10 ರೂಪಾಯಿ 3 ಸುಡ್ತಾನೆ. ಆ ಪಲ್ಯ ಇಟ್ಕೊಂಡು ಬರಾಗ ರೈತರು ಕಣ್ಣಾಣಿ ಕಪಾಳ ತಂದು ಮಾರಾಕ ಬೆಳೆಸಿದ್ ಬಿಡ್ರಿ. 10 ರೂಪಾಯಿ 3 ಕೊಡ್ತಾನಂದ್ರೆ ನಾನು ಕೊಡ್ತೀನಿ ಕೇಳ್ತಾನೆ. ಈ ಪರಿಸ್ಥಿತಿಗೆ ಆ ರೈತ ಕಾಯ್ದಾನಂದ್ರೆ ಅವ ಒಂದೇ ಬೆಳಿಬೇಕು, 2-3 ಬೆಳಿಬೇಕು. ಜೊತೆಗೆ ಇವು ಬೇರೆ ಬೇರೆ ಉದ್ಯೋಗ ಕುರಿ ಕೋಳಿ ಸಾಕಾಣಿಕೆ ಮಾಡಬೇಕು. ಮಾಡಿ ರೈತ ಒಂದು ಬೇರೆ ರೀತಿಯ ಕೈಗೊಂಡು ಹೋಗಬೇಕು, ಧೈರ್ಯ ಸಾಧನೆ ಮಾಡಬೇಕು. ಸಾಧಿಸುವೆ ನೆಂಬರು ಸಾಗರದ ಬಯಕಿಲ್ಲ, ಸಾಧಿಸಲಾರೆ ನಮ್ಮ ಮೊದಲಿಗೆ ಮೊಳಕಾಲು ನೀರೇ ಜವ್ವ ಬದಲಿದ್ದೇವ. ಅದನ್ನು ರೈತ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾ ಪ್ರಯತ್ನ ಮಾಡಬೇಕು. ಹಾಗೂ ಈರಪ್ಪ ಕಂಚುಂಜವರು, ಪ್ರಭುವನ್ನ ಕೊಪ್ಪಡಿಯವರು, ಬಸಪ್ಪನ ಕುಂಬಾರವರು ಹಾಗೂ ಚಿಕ್ಕ ಬಡಿಗೆರವರು ಇವತ್ತಿನ ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಸಾಹಿತ್ಯ ಪರಿಶೀಲಿಸುತ್ತಿಲ್ಲ ಅನಂತ ಹೃದಯ ತುಂಬಿ ನಮನಗಳನ್ನು ಸಲ್ಲಿಸುತ್ತೇವೆ. ಕೊರೋನಾ ಸಂದರ್ಭದಲ್ಲಿ ಸೇವೆ ಮಾಡಿದಂಥವರು, ಕೊರೋನಾ ಅಂದರೆ ಸಾಂಕ್ರಾಮಿಕ ರೋಗಗಳು ಯಾವ ರೀತಿ ಕಷ್ಟಗಳು ಬರ್ತಾವೆ ಜನರಿಗೆ, ಆ ಕಷ್ಟಗಳನ್ನು ಜನರು ಹೇಗೆ ನಿಭಾಯಿಸಬೇಕು ಅಥವಾ ನಾವು ಸಾರ್ವಜನಿಕರು ಅವರಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದನ್ನು ಅವರನ್ನು ನೋಡಿ ಕಲಿಯುವಂಥ ಮಾದರಿಯ ಒಂದು ಕೆಲಸವನ್ನು ಇಡೀ ಕ್ಷೇತ್ರದಿಂದ ಅವರು ಮಾಡಿದಂಥವರು. ಈಗ ನಮ್ಮ ಈ ಸಮ್ಮೇಳನ ಕೂಡ ಕೊಡಗು ದಾನಿಗಳಂತ ಅವರು ಒಂದು 200 ದಾನಿಗಳನ್ನು ಅತ್ಯಂತ ಸಂತೋಷದಿಂದ ಎಲ್ಲ ಸಾಹಿತ್ಯಗಳು ಕೊಡಮಾಡಿದ್ದಾರೆ. ಅವರಿಗೆ ಹುಟ್ಟುಮುಖ ಅಭಿನಂದನೆ ಸಲ್ಲಿಸಿದೆ. ಚಪ್ಪಾಳೆ ಮೂಲಕ ಅವರಿಗೆ ಅನಿಸ್ಕೊಳ್ತೇನೆ. ಮಾತಾಡ್ತಾರೆ ಅವ್ರು ಬರಬೇಕು ಅನಿಸ್ಕೊಳ್ತಾರೆ. ಗೌರವ ಸೂಚಿ ಮಾತಾಡಬೇಕಾಗಿತ್ತು. ಅವರಿಗೆ ನಾನು ನಮ್ಮನ್ನು ಕಲಿಸಬೇಕಾಗಿತ್ತು. ನನಗೆ 5 ನಿಮಿಷ ಅಂತ ಕೂಡ ನಾನು ಪೂರ್ತಿ ನನ್ನ ಬ್ಲಾಗ್ ಆಗಿಬಿಟ್ಟಲ್ಲ. ಅದಕ್ಕೆ ಅವರಿಗೆ ದಯವಿಟ್ಟು ತಾನು ತಪ್ಪುಕೊಳ್ಬಾರ್ದು. ನಾನು ತಮ್ಮೆಲ್ಲರೂ ಎಲ್ಲರಿಗೂ ಕ್ಷಮಿಸೋಣ ಅಂತ ಹೇಳಬೇಕಾಗಿತ್ತು. ದಯಮಾಡಿ ಕಾರ್ಯಕರ್ತರು ಸರ್ವಾಧ್ಯಕ್ಷರು ದೇವರಾದ ಕಾಳಸಿದ್ದೇಶ್ವರನೇ ಚರಣಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ರಬಕವಿ ಬನಹಟ್ಟಿ ತಾಲೂಕಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಎ ಬಾಗಲಕೋಟೆ ಸರ್ ಅವರೇ ಹಾಗೂ ಇವತ್ತಿನ ತಾಲೂಕಾ ಅಧ್ಯಕ್ಷರಾದ ವೀರೇಶ್ ಕುಮಾರ್ ಆಸನೆ ಅವರೇ ಹಾಗೂ ಇವತ್ತಿನ ಈ ಗೋಷ್ಠಿಯ ಅಧ್ಯಕ್ಷರಾದ ನನ್ನ ಗುರುಗಳಾದ ಮಲ್ಲಿಕಾರ್ಜುನ್ ಗುರುಪಾಲಿ ಸರ್ ಅವರೇ ಹಾಗೂ ಇನ್ನಿತರ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗುರು ಹಿರಿಯರೇ, ಹಿರಿಯ ಸಾಹಿತಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ತಾಲೂಕಾದ ಹಿರಿಯ ಸಾಹಿತಿಗಳೇ, ಅಕ್ಕ ತಮ್ಮಂದಿರೇ, ಅಣ್ಣ ತಂದಿರೇ, ತಾಯಿಯಂದಿರೇ ಹಾಗೂ ನನ್ನ ಸಹೋದರಗಳಾದ ಡಾಕ್ಟರ್ ಜಗ್ಗಿ ದಂಪತಿಯವರೇ ಹಾಗೂ ಎಲ್ಲ ಕೂಟು ಮಂಗಳ ಮಕ್ಕಳೇ ಹಾಗೂ ಕಲಾವಿದರೇ. ಸಾಮಾಜಿಕ ರೋಗ ನಮ್ಮದೀಗ ಕೊರೋನಾ ರೋಗ ಏನಾಗಿದೆ, ನಮ್ಮದು ಸಾಮಾಜಿಕ ರೋಗ ಆದಂಗಾಗಿದೆ. ಕೆಲವೊಂದು ನಮ್ಮ ಆಡಿಯನ್ಸಲ್ಲಿ ಕೆಲವೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ 3 ವಿದ್ಯಾರ್ಥಿಗಳಿದ್ದಾರೆ. ನನಗನ್ಸುತ್ತೆ ಸೈನ್ಸ್ ಎಲ್ಲ ಓದಿದವರಿದ್ದಾರೆ. ಇಲ್ಲಿ ಸೈನ್ಸ್ ಕಲಿತ ದೊಡ್ಡವರು ಕೂಡ ಇದ್ದಾರೆ.
ನಾವು ನನ್ನ ಪ್ರಶ್ನೆ ಯಾವ ಶತಮಾನದಲ್ಲಿ ಇದ್ದೀವಿ ನಾವೀಗ? ಯಾರಾದರೂ ಹೇಳ್ಬೋದು, ಬೇಗ ಬೇಗ ಹೇಳಿ, ಟೈಮ್ ಇಲ್ಲ, 10 ನಿಮಿಷ ಅಷ್ಟೇ ಜನಕ್ಕೆ. ಯಾವುದು? 21ನೇ ಶತಮಾನ. ನಮ್ಮ ಭಾರತ ಈಗ ಎಲ್ಲೆಲ್ಲಿ ಹೋಗಿದೆ, ನಮ್ಮ ಜಗತ್ತು ಎಲ್ಲೆಲ್ಲಿ ಹೋಗಿದೆ, ಯಾರು ಹೇಳ್ತೀರಿ? ಹೇಳಿ, ಬಡಬಡ ಹೇಳಿ. ನಾವು ಮಂಗಳ ಗ್ರಹನೂ ಮುಟ್ಲಿಕ್ಕೆ ಬಂದಿದೆ ಈಗ. ಹಾಂ, ಆದ ಕಾರಣ ನಾವು ಸೈನ್ಸಲ್ಲಿ ಇಷ್ಟು ಮುಂದುವರೆದಿದ್ದೀವಿ. ನಮ್ಮ ಈ 21ನೇ ಶತಮಾನದ ಭಯಾನಕ ರೋಗ ಕಂಡದ್ದು ಯಾರಾದ್ರೂ ಹೇಳಿ ಮಕ್ಕಳ? ಕೊರೋನಾ ಈ ರೋಗ ಚೈನಾದಿಂದ ಬಂತು. ಹೆಂಗೆ ಬಂದು ಏನು ಬಂತು ಅನ್ನೋದು ಅದೆಲ್ಲ ಡಿಸ್ಕಷನ್ ಬೇಡ. ಆದ್ರೆ ಇದೊಂದು ವೈರಸ್ ರೋಗಾಣುವಿಂದ ಬಂದು ಇದು ಹೆಂಗೆ ಹರಡ್ತದೆ ಅಂದ್ರೆ ಸಾಂಕ್ರಾಮಿಕವಾಗಿ, ಅಂದ್ರೆ ಒಬ್ಬರ ಜನರಿಂದ ಇನ್ನೊಬ್ಬ ಜನರಿಗೆ ಹರಡ್ತದೆ. ಹೆಂಗೆ ಹರಡ್ತದಪ್ಪ ಅಂತಂದ್ರೆ ನಾವು ಯಾರಿಗೆ ಕೊರೋನಾ ರೋಗ ಆಗಿದೆಯಲ್ಲ, ಕೋವಿಡ್ ರೋಗ ಆಗಿದೆಯಲ್ಲ, ಅವ್ರ ಹತ್ರ ನಾವು ಇದ್ದೀವಿ, ಭಾಳ ಹತ್ರ ಇದ್ದೀವಿ. ಅವರ ಸೀಲ್ರು, ಕೆಂಪರು ಅಥವಾ ಅವರು ಉಪಯೋಗ ಮಾಡಿದ ವಸ್ತುಗಳನ್ನು ನಾವು ಉಪಯೋಗ ಮಾಡ್ತೀವಿ. ಬಟ್ಟೆ ಆಗಲಿ, ಚಮಚಗಳಾಗಲಿ ಅಥವಾ ಇನ್ನಿತರೆ ವಸ್ತುಗಳಾಗಲಿ, ಅಥವಾ ಅವ್ರು ಎಲ್ಲೋ ಈಗ ಮುಟ್ಟು ಹೋಗಿದ್ರಂದ್ರೆ ಸೀನಿ ಮೂವೆಲ್ಲ ಒರೆಸಿ ಮುಟ್ಟು ಹೋಗಿದ್ರಪ್ಪ ಅಂತಂದ್ರೆ ಅದನ್ನು ನಾವು ಮುಟ್ಟಿದ್ದೇವೆ ಅಂದರೆ ನಮಗೆ ಬಂದಿದ್ದೆಲ್ಲ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಂಥ ವಿಷಯಗಳವ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆದ ಕಾರಣ ಈಗ ನಮ್ಮ ಸೈನ್ಸ್ ಎಷ್ಟು ಮುಂದಾದಂತ ನಮ್ಗೆ ಗೊತ್ತಿತ್ತು. ನಾವು ಏನೇನು ಮಾಡಿದ್ವಿ ಕೊರೋನಾ ಬಂದಾಗ ಮಕ್ಕಳ? ಹೋದ ವರ್ಷ ಏನೇನು ಮಾಡಿದ್ವಿ ನಾವು? ಏನೇನು ಮಾಡಿದ್ವಿ? ಬಾರಿಸ್ತೀವಿ, ಮತ್ತೇನು ಮಾಡಿದ್ವಿ? ದೀಪ ಹಚ್ತೀವಿ. ಇವೇನು ಸೈಂಟಿಫಿಕ್ ಆಗಿದ್ವ? ಇಲ್ಲ. ಸೈನ್ಸ್ನಿಂದ ಇದರಿಂದ ಈ ರೋಗಾಣು ಓಡುದಿಲ್ಲ ಅಂತ ನಾವು ತಿಳ್ಕೋಬೇಕು. ಇದರಿಂದ ನಮ್ಮ ಮನಸ್ಸಿನಲ್ಲಿ ಹೆಚ್ಚಾಗಿದ್ದು ಏನೂ ಇಲ್ಲ. ಅದರಿಂದ ಈಗ ನಮ್ಮ ಮುಸ್ಲಿಮರು ಹೇಳಿದ್ರು, ನಮ್ಮ ಭಾರತ ದೇಶದಾಗ 1 ಕೋಟಿ, ಆಲ್ಮೋಸ್ಟ್ 2 ಕೋಟಿ ಜನ ತೀರ್ಕೊಂಡಿದ್ರು. ಡಾಕ್ಟರ್ಗಳು ಎಷ್ಟು ಗೊತ್ತಿದೆ? ಸುಮಾರು ನಮ್ಮ ಭಾರತ ದೇಶದಾಗ 1,000 ಡಾಕ್ಟರ್ಗಳು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಇದು ನೋಟ್ ಆಗಿರೋದು ಮಾತ್ರ. ನಮ್ಮ ಕರ್ನಾಟಕದಲ್ಲಿ 80 ಜನ ಡಾಕ್ಟರು ಈ ಕೊರೋನಾದಿಂದ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಆದ ಕಾರಣ ಇದರಲ್ಲಿ ಈಗ 2ನೇ ಅಲೆ ಶುರುವಾಗಿದೆ. 2ನೇ ಅಲೆ ಶುರುವಾಗಿದೆ ಅಂದರೆ ನಮ್ಮ ಹಿಂದಿನ ಉದಾಹರಣೆ, ಹಿಂದಿನ ಹಿಸ್ಟ್ರಿ ನಾವು ನೋಡ್ಕೋಬೇಕಾಗ್ತದೆ. ಹಿಸ್ಟ್ರಿ ಅಂದರೆ ಯಾವ? ಸ್ಪ್ಯಾನಿಷ್ ಫ್ಲೂ ಅಂತ ಯಾರಾದರೂ ಕೇಳಿದ್ರಿ? ಮಕ್ಕಳು ಕೇಳಿದ್ರಿ ಸ್ಪ್ಯಾನಿಷ್ ಫ್ಲೂ? ಅದು 1900 ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದ್ದು, 1920 ತನಕ ಇರ್ತದೆ. ಅದ್ರಾಗ 1ನೇ ಅಲೆ ಬಂದು ಅವಾಗ ಸ್ಪೇನ್ ದೇಶದಲ್ಲಿ ಅದು ಎಫೆಕ್ಟ್ ಆಗಿ ತುಂಬ ಜನ ತಮ್ಮ ಜೀವನ ಕಳ್ಕೊಂಡು ಸಾವನ್ನಪ್ಪಿದ್ರು. ಆದರೆ 2ನೇ ಅಲೆ ಇಷ್ಟು ಭೀಕರ ಆಗಿದ್ದಲ್ಲ, ಸ್ಪೇನ್ ದೇಶನ ಇನ್ನು ಹಾಳಾಗೋಗ್ತದೆ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿತ್ತು. ಆದ ಕಾರಣ ನಮ್ಮ ಭಾರತ ದೇಶದಲ್ಲಿ ಕೂಡ, ನಮ್ಮ ಬೇರೆ ಬೇರೆ ದೇಶಗಳಲ್ಲಿ ಕೂಡ, ನಮ್ಮ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಈ 2ನೇ ಅಲೆ ಕೊರೋನಾ ಅಲೆ ಹತ್ತಾ ಇದೆ. ಆದ ಕಾರಣ ಈಗ ನಮ್ಮ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರದಲ್ಲಿ ಕೂಡ ಇವತ್ತು ನೋಡಿದ್ರೆ ಒಂದು 60,000 ಜನರು ಕೊರೋನಾ ಪಾಸಿಟಿವ್ ಮತ್ತೆ ಟೆಸ್ಟ್ ಬಂದಿದ್ದಾರೆ. ಇಲ್ಲಿ ಮಗಳಿಗಿನ ಸಾಂಗ್ಲಿ ಮಿರಜ್ ಆಗಲಿ, ಈ ಕಡೆ ಶೋಲಾಪುರ ಜಿಲ್ಲೆಗಳಾಗಲಿ, ಎಲ್ಲ ಜಿಲ್ಲೆಗಳಲ್ಲಿ ಅದು ಹರಡ್ತಾ ಇದೆ. ಆದ ಕಾರಣ ನಾವು ಕೂಡ ಆ ಅಲೆಯ ಬಗ್ಗೆ ತುಂಬ ಜಾಗೃತಿಯನ್ನು ನಾವು ಹೊಂದ್ಕೋಬೇಕಾಗಿದೆ. ಯಾಕಂದರೆ ಮೊದಲನೇ ಅಲೆ ನಮಗೆ ಎಷ್ಟು ಎಫೆಕ್ಟ್ ಮಾಡಿದೆ ನಮಗೆ ಹೇಳಿದ್ರು. ಎಲ್ಲ ರಂಗದಲ್ಲಿ, ಶೈಕ್ಷಣಿಕವಾಗಿ, ಆರ್ಥಿಕ ಪರಿಸ್ಥಿತಿ ಆಗಲಿ, ಎಲ್ಲ ರಂಗದಲ್ಲಿ ನಮ್ಮ ದೇಶವನ್ನು ಎಲ್ಲ ತಿಂದಾಗಿ ಬಿಟ್ಟು. ಆದ ಕಾರಣ ಈ 2ನೇ ಅಲೆ ಹರಡ್ತಾ ಇರೋದ್ರಿಂದ ನಮ್ಮ ಸಾಮಾಜಿಕ ಜವಾಬ್ದಾರಿಗಳ ಮತ್ತಷ್ಟು ಹೆಚ್ಚಾಗ್ತವೆ. ಈ ಜವಾಬ್ದಾರಿಗಳಂದರೆ ಏನು ನೋಡಿ, ಮೊದಲನೇದಾಗಿ ಈ ರೋಗ ಯಾವ ಜಾತಿ, ಯಾವ ಪಕ್ಷ, ಯಾವ ಪಂಗಡನ್ನು ಬಿಟ್ಟಿಲ್ಲ. ಎಲ್ಲರನ್ನೂ ತಿನ್ನೋದಿಲ್ಲ. ಇದು ಅವರನ್ನ ಒಂದು ಪುಸ್ತಕದಲ್ಲಿ ರೂಪಾಂತರ ತಂದು ನಮ್ಮ ಈ ಕ್ಷೇತ್ರದ ಕೇಂದ್ರ ಕ್ಷೇತ್ರದ ಅಥವಾ ನಮ್ಮ ರತ್ನಗಂಟಿ ತಾಲೂಕಿನ ನಮ್ಮ ಹಿರಿಯ ಮುಗಿಸ್ತೀನಿ. ಅವರಿಗೆ ಕೂಡ ಒಂದು ಸಾಹಿತ್ಯ ಪರಿಷತ್ ಅಕಾಡೆಮಿ ಪ್ರಶಸ್ತಿ ಸಿಗುವಾಗೆ ಮಾಡಿ ಅಂತ ಕೇಳ್ಕೊತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಕಲಾವಿದರಿಗೆ, ಸಾಹಿತಿಗಳಿಗೆ ವ್ಯಾಸತ್ವವನ್ನು ಮಾಡಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ನಾವು ಪರಿಷತ್ಪೂರ್ವಕವಾಗಿ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಭಾಳ ಚೆನ್ನಾಗಿ ವಿಷಯವನ್ನು ತಯಾರು ಮಾಡ್ಕೊಂಡು ಬಂದಿದ್ದೇವೆ.
ಆದರೆ ಸಮಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಗೆ ಚೀಟಿ ಕಳಿಸುವಂಥ ಪ್ರಸಂಗ ಬಂತು. ಅವ್ರಿಗೆ ಆಗ್ತಕ್ಕಂಥ ಸಂಕಟ ಎಷ್ಟು ಅನ್ನೋದು ನನಗೆ ಗೊತ್ತಾಗ್ತದೆ. ನಾನು ಗೋಷ್ಠಿಯಲ್ಲಿ ಮಾತನಾಡುವವರ ವಿಶ್ವಾಸವನ್ನು, ಶ್ರದ್ಧೆಯನ್ನು ಮತ್ತು ಜನಪರ ಕಾಳಜಿಯನ್ನು ಮೆಚ್ಕೊತೀನಿ. ಕೊಟ್ಟಿರ್ತಕ್ಕಂಥ ವಿಷಯಕ್ಕೆ ನ್ಯಾಯ ಒದಗಿಸುವ ರೀತಿಯೊಳಗೆ ಅವರೆಲ್ಲ ವಿಷಯ ಸಂಗ್ರಹ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಈ ರೀತಿ ಚೀಟಿ ಬರೋದ್ರಿಂದ ಅವ್ರಿಗೆ ಎಷ್ಟು ಸಂಕಟ ಆಗ್ತೈತೆ ಅಂತಂದ್ರೆ, ಒಂದು ಉದಾಹರಣೆ ಕೊಡೋದಾದ್ರೆ, ಮಗ ಉಂಟಾನ ತಿಳ್ಕೊಂಡು ತಾಯಿ ಭಾಳ ಶ್ರಮ ವಹಿಸಿ ರುಚಿಕಟ್ಟಂತ ಅಡುಗೆ ಮಾಡಿರ್ತಾರೆ. ಆದರೆ ಮಗ ಊಟ ಮಾಡುವಾಗ ಏನು ನುಗ್ಗಿದ್ದೇನೆ ಅಂತ ಹುಡುಗ ಎಬ್ಸಿದ್ರೆ ಹುಡುಗರು ಬಾಟ್ ತುಂಬಿರಂಗಿಲ್ಲ, ಅಡುಗೆ ಮಾಡಿದ್ರೆ ತಾಯಿಗೆ ಸಮಾಧಾನ ಆಗೋದಿಲ್ಲ. ಹಾಗಾಗಿ ನಮ್ಮ ದೇವಳಿಯವರಾಯಿತು, ಬಾಗಲಕೋಟೆ ಮಠ ಆಯಿತು, ಮತ್ತು ನಾಡಗೌಡರಾಯಿತು, ಆಮೇಲೆ ಬೆಳಗ್ಗೆ ಮಾತಾಡಿದಂಥ ಬಾಗಲಕೋಟೆ ಅವರು, ನಮ್ಮ ದಾಕ್ಷಾಯಣ ಮಂಡಿಯವರು ಸಮವಹಿಸಿ ವಿಷಯಕ್ಕೆ ನ್ಯಾಯವನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡಿದರು. ನೀವು 10 ನಿಮಿಷದಾಗ ಮುಗಿಸ್ಬೇಕು, 12 ನಿಮಿಷದಾಗ ಮುಗಿಸ್ಬೇಕು. ಯಾಕೆ ಬರಾಕತ್ತಿದೆ ಅಂತಂದ್ರೆ, ನಾನು ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳು ನಡೀತಕ್ಕಂಥ ರೀತಿಯನ್ನು ಗಮನಿಸ್ತಾ ಬಂದಿದ್ದೇನೆ. ಬರ್ತಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತಿಗಳಿಗಿಂತ ಸಾಮಾಜಿಕ ಚಿಂತನೆಗಳಂಥ ಚಿಂತಕರಿಗಿಂತಲೂ ಹೆಚ್ಚಾಗಿ ಸಾಹಿತಿಗಳ ಜಾಗವನ್ನು ಪ್ರತಿಷ್ಠಿತರು, ರಾಜಕೀಯ ಜನರು ಆಕ್ರಮಿಸಿಕೊಂಡು ಬರ್ತಾರೆ. ಸಾಹಿತ್ಯ ಸಮ್ಮೇಳನಗಳು ಸಾಹಿತ್ಯದಿಂದ ಭಾಳ ದೂರ ಆಗತ್ತವೆ. ಸಾಹಿತ್ಯಗಳಿಗೆ ಮತ್ತು ಸಾಹಿತ್ಯಕ್ಕೆ ಸಿಗಬೇಕಾದಂಥ ಮಾತ್ರ ವೇದಿಕೆ ಅಂದರೆ ಸಾಹಿತ್ಯ ಸಮ್ಮೇಳನಗಳು. ಇಲ್ಲಿಯೂ ಕೂಡ ನಮ್ಮ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಪ್ರವೇಶ ಮಾಡೋದರಿಂದಾಗಿ ಸಾಹಿತ್ಯ ಸಮ್ಮೇಳನದ ಉದ್ದೇಶ ಸಮರ್ಪಕವಾಗಿ ನಡೀತಾ ಇಲ್ಲ. ನಾನು ಒಂದು ಈ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡೋದನ್ನು ನಾನು ಖಂಡಿತವಾಗಿ ವಿರೋಧಿಸ್ತೇನೆ. ಈಗ ಇವತ್ತು ಯಾರಾದರೂ ಗೊತ್ತುವಳಿ ದರ ಮಾಡೋದಿದ್ರೆ ದಯವಿಟ್ಟು ಈ ವಿಷಯವನ್ನು ದರ ಮಾಡಬೇಕು. ಏನಂದರೆ ತಾಲೂಕಾ ಸಾಹಿತ್ಯ ಸಮ್ಮೇಳನಗಳು ಕೂಡ 2 ದಿನ ನಡೀಬೇಕು. ಒಂದು ದಿನ ಮೆರವಣಿಗೆ ಮತ್ತು ಒಂದು ಗೋಷ್ಠಿ ಮಾತ್ರ ಇರಬೇಕು. ಇನ್ನುಳಿದ ಗೋಷ್ಠಿಗಳು ಆಮೇಲೆ ಬಹಿರಂಗ ಅಧಿವೇಶನ, ಸನ್ಮಾನ ಸಮಾರಂಭ 2ನೇ ದಿನ ಇರಬೇಕು. ಇಡೀ ದಿನದ ಅರ್ಧ ಭಾಗವನ್ನು ಮೆರವಣಿಗೆಯನ್ನು ತೊಗೊಂಡ್ಬಿಟ್ಟಿದ್ದಾರೆ. ಉಳಿದ ವಿಷಯಗಳಿಗೆ ಎಣ್ಣೆ ಬದಿಸಿದಾಗ್ತದೆ. ಮಾತನಾಡಲಿಕ್ಕೆ ಅವಕಾಶ ಇದ್ದಂಥವರಿಗೆ, ಸಿದ್ಧತೆ ಮಾಡಿಕೊಂಡು ಬಂದಂಥವರಿಗೆ ವಿಷಯವನ್ನು ಹೇಳಿಕ್ಕೆ ಆಗೋದಿಲ್ಲ. ಪರಿಸ್ಥಿತಿ ಹೀಗೆ ಇರಲಿಕ್ಕಾಗಿ ಸಾಹಿತ್ಯ ಸಮ್ಮೇಳನ ಯಾಕೆ ನಡೆಸಬೇಕು? ನಾವು ಸಾಹಿತ್ಯ ಸಮ್ಮೇಳನ ಮೂಲ ಉದ್ದೇಶವೇ ಈ ರೀತಿ ಕುಬ್ಜವಾಗ್ತಾ ಹೋದರೆ, ಕುಂಠಿತ ಆಗ್ತಾ ಇದ್ದರೆ ಸಾಹಿತ್ಯ ಸಮ್ಮೇಳನ ನಡೆಸುವ ಅಗತ್ಯ ಏನಲ್ಲ. ಸರ್ಕಾರ ಸಾಕಷ್ಟು ಧನ ಸಹಾಯ ಮಾಡ್ತದೆ, ಸಾಹಿತ್ಯ ಪರಿಷತ್ತಿಗೆ ಅನುದಾನವನ್ನು ಕೊಡ್ತದೆ. ಆದರೆ ದುರ್ದೈವ ಏನಂತಂದರೆ, ತಾನು ಕೊಟ್ಟಂಥ ಅನುದಾನದ ಸದುಪಯೋಗ ಆಗ್ತಾ ಇಲ್ಲವೋ ಅಂತಕ್ಕಂಥ ಕಾಳಜಿ ಸರ್ಕಾರಕ್ಕಿಲ್ಲ, ಸರ್ಕಾರದಲ್ಲಿರ್ತಕ್ಕಂಥ ಜನರಿಗೂ ಇಲ್ಲ. ನಮಗೆ ಮಾದರಿಯಾಗಬೇಕಾಗಿರೋದು ಮಹಾರಾಷ್ಟ್ರದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನಗಳು. ಒಂದು ಪ್ರಸಂಗ ಏನನ್ನು ಮಾತನಾಡ್ತೀನಿ. ಕರಾಡದೊಳಗೆ ಸಾಹಿತ್ಯ ಸಮ್ಮೇಳನ, ಮರಾಠ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ದುರ್ಗಾ ಭಾಗವತ್ ಅಂತಕ್ಕಂಥ ಹೆಣ್ಮಗಳಿದ್ದರು. ಕರಾಡದ ಒಬ್ಬ ಬಲಾಢ್ಯ ರಾಜಕೀಯ ಮುಖಂಡ ಗೊತ್ತಿರಬೇಕು, ಯಶವಂತರಾವ್ ಚೌಹಾಣ್ ಅವರು ಕೇಂದ್ರ ಮಂತ್ರಿ ಆಗಿದ್ದರು. ಅವರು ಕೇಂದ್ರ ಮಂತ್ರಿ ಆದಾರ ನಮ್ಮ ಭಾಗದಲ್ಲಿ ತಿಳ್ಕೊಂಡು ಅವರನ್ನು ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದರು. ಅವಾಗ ದುರ್ಗಾ ಭಾಗವತ್ ಹೇಳಿದರು, ಒಂದು ವೇಳೆ ಯಶವಂತರಾವ್ ಚೌಹಾಣ್ ವೇದಿಕೆ ಮೇಲೆ ಬಂದು ಕೂತ್ರೆ ನಾನು ಆ ವೇದಿಕೆ ಮೇಲೆ ಇರೋದಿಲ್ಲ, ಬಿಟ್ಟು ಸಭೆಯನ್ನು ಬಯಸ್ಕೊಂಡು ಹೋಗ್ತೇನೆ ಅಂತ. ಈ ರೀತಿ ವಾರ್ನಿಂಗ್ ಮಾಡಿದಾಗ ಯಶವಂತರಾವ್ ಚೌಹಾಣ್ ಹೇಳಿದರು, ನಾನೇನು ವೇದಿಕೆ ಮೇಲೆ ಬರೋದಿಲ್ಲ, ಇದು ನನ್ನ ವೇದಿಕೆ ಅಲ್ಲ, ನಾನು ಕೆಳಗೆ ಕೂತ್ಕೊಂಡು ಪ್ರೇಕ್ಷಕರಾಗಿ ಕೆಳಗೆ ಕೂತ್ಕೊಂಡು
ಒಂದು ದೊಡ್ಡ ಮನಸ್ಸ ನಮ್ಮ ರಾಜಕಾರಣಿ ಕರ್ನಾಟಕದ ರಾಜಕಾರಣಿ ಬರಬೇಕಾಗಿದೆ. ಯಾವ ರಾಜಕಾರಣಿಗಳನ್ನು ಯಾವ ಪಕ್ಷವನ್ನು ಇಟ್ಕೊಂಡು ಮನಸ್ಸು ಇಟ್ಕೊಂಡು ಹೇಳೋಲ್ಲ. ಒಟ್ಟಾರೆ ಹೇಳಿದ್ರೆ ಎಲ್ಲ ರಾಜಕಾರಣಿಗಳ ಮನವೊಲಿಸಿ ಅಂದರೆ ಸರ್ಕಾರ ಅನುದಾನ ಕೊಡ್ತಾ ಅಂತಂದ್ರೆ ಇದು ವೇದಿಕೆ ನಮ್ಮದು. ಸರಿ, ಸರ್ಕಾರ ಅನುದಾನ ಕೊಡ್ತಾ ಅಂದ್ರೆ ಅದು ನಿಮ್ಮ ಕಿಸೆಯಿಂದ ಕೊಡೋದಿಲ್ಲ. ಎಲ್ಲ ಸಾಮಾನ್ಯ ಜನರು ಕೊಟ್ಟತಕ್ಕಂಥ ತೆರಿಗೆ ಹಣವನ್ನು ಕೊಡ್ತಾರೆ. ಆ ತೆರಿಗೆ ಹಣವನ್ನು ಬಳಸಿಕೊಂಡು ಜನರಿಗೆ ಉಪಯೋಗ ಕೆಲಸ ಮಾಡಬೇಕಾಗ್ತದೆ. ಅದಕ್ಕಾಗಿ ಈಗ ನಾನು ಈ ಖರ್ಚುಗಳನ್ನು ಮಂಡಿಸ್ತಕ್ಕ ಗೆಳೆಯರಲ್ಲಿ ಏನು ನೆನಪು ಮಾಡಬೇಕಂತಂದ್ರೆ ತಾಲೂಕಾ ಮಟ್ಟದ ಸಾಹಿತ್ಯ ಸಮ್ಮೇಳನಗಳನ್ನು 2 ದಿನ ಮಾಡಬೇಕು. ಆಮೇಲೆ ಇನ್ನೊಂದು ಗೊತ್ತುಗಳು ಏನಂತಂದ್ರೆ ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ರಾಜಕಾರಣಿಗಳಿಗೆ ವೇದಿಕೆ ಮೇಲೆ ಅವಕಾಶ ಕೊಡಬೇಕು. ಈಗ ನಾವು ಬಾಗಲಕೋಟೆಯವರಿಗೆ, ಜವಳಿಗೆಯವರಿಗೆ, ನಾಡಗೋಡವ್ರಿಗೆ ಚೀಟಿ ಕೊಡ್ತೀವಿ. ಆದರೆ ಮತ್ತೊಬ್ಬರಿಗೆ ಯಾಕೆ ಕೊಡೋದು? ನಾವು ರಾಜಕಾರಣ ಯಾಕೆ ಕೊಡೋಲ್ಲ? ಅವ್ರಿಗೆ ಕೊಡಬೇಕಲ್ಲ, ಕೊಡೋದಿಲ್ಲ. ಯಾಕಂದರೆ ನಮ್ಮಲ್ಲೊಂದು ಏನು ದೊಡ್ಡ ಸಂಸ್ಕೃತಿ ಅಲ್ಲ. ಯಾರ ಕೈಯಾಗಿ ಆಟಿ ಇರ್ತದೆ ಅವ್ರದ್ದೇ ಏನಾಗಿ ಬಿಡ್ತಾರೆ. ಮುಸ್ಕಾಲ ಆಟಿ ಉಸ್ಕಾಂಬೈಸ್ ಅವ್ರನ್ನ ನಾವು ಹೋಗ್ತೀವಿ. ದಯವಿಟ್ಟು ನಾವು ಎದ್ದು ನಿಲ್ಲುವಂಥ ಸಾಹಿತಿಗಳು, ಸಾಹಿತ್ಯ ಪ್ರೇಮಿಗಳು, ಸಾಹಿತ್ಯಾಸಕ್ತರು ಎದ್ದು ನಿಲ್ಲಬೇಕು. ಈ ಪ್ರಭುತ್ವವನ್ನು ಧಿಕ್ಕರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅಂದಾಗ ಸಾಹಿತ್ಯ ಸಮ್ಮೇಳನಗಳ ಉದ್ದೇಶ ಈಡೇರ್ತದೆ. ಇರಲಿಕ್ಕಂತಂದ್ರೆ ನೋಡಿ ಇನ್ನೂ ಎಷ್ಟು ಗೋಷ್ಠಿಗಳಾಗಬೇಕಾಗ್ಯಾವ. ಸಮ್ಮೇಳನ ಅಧ್ಯಕ್ಷರೊಂದಿಗೆ ಅವ್ರ ಬದುಕುವರು ಬರಹ ಹಾಗೂ ಸಂವಾದ ನಡೀಬೇಕಾಗಿದೆ. ಆಮೇಲೆ ಬಹಿರಂಗ ಆದೇಶ ನಡೀಬೇಕಾಗಿದೆ. ಸನ್ಮಾನ ಸಮಾರಂಭ ನಡೀಬೇಕಾಗಿದೆ. ಸಮಾರೋಪ ಸಮಾರಂಭ ನಡೀಬೇಕಾಗಿದೆ. ಈಗಾಗಲೇ ಸಮಯ 9:10 ಆಗಿದೆ. ಇದೆಲ್ಲ ಮುಗಿಬೇಕಾದ್ರೆ ರಾತ್ರಿ 12 ಗಂಟೆ. ಪ್ರೇಕ್ಷಕರೇ ಇರುವುದಿಲ್ಲ, ಪ್ರೇಕ್ಷಕರಲ್ಲಿ ಇರುವುದಿಲ್ಲ. ಮತ್ತೇನಿದೆ ಮದುಮಗ ಬಿಟ್ಟು ಮದುವೆ ಮಾಡೋಕ್ಕಾಗಲ್ಲ ಅಂತ ಮುಖ್ಯವಾಗಿ ಜನರಿಗೆ ನಮ್ಮ ಹುಡುಗರು ಹೇಳಿದಲ್ಲ, ಯಾವುದೇ ಆ ಕಾಲ ಸಾಹಿತ್ಯ ತನ್ನ ಕಾಲದ ಸಮಸ್ಯೆಗಳನ್ನು ಸ್ಪಂದಿಸದೇ ಬರ್ತದೆ. ಈಗ ತುರ್ತು ಪರಿಸ್ಥಿತಿಯಾಗಿರ್ತಕ್ಕಂಥದ್ದು ಏನಂದ್ರೆ ತುರ್ತು ಅಂದರೆ ಸಾಂಕ್ರಾಮಿಕ ರೋಗಗಳು, ವಿಶೇಷವಾಗಿ ಈ ಕೊರೋನಾ ರೋಗದ ಬಗ್ಗೆ ಮತ್ತು ಅಗಡಿಯವರನ್ನ ಶ್ರೀ ಪ್ರಭುಗೌಡ ಶಾಂತಕೋಟೆ ಅವರನ್ನು ಕೂಡ ಈ 4ನೇ ಗೋಷ್ಠಿಗೆ ಸರ್ವಾಧ್ಯಕ್ಷರ ಬದುಕು ಬರಹ ಗೋಷ್ಠಿಗೆ ಆತ್ಮೀಯವಾಗಿ ಹಾರ್ದಿಕವಾಗಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೇರವಾಗಿ ಈ ಸಂವಾದಕರು ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ನಂತರ ಸರ್ವಾಧ್ಯಕ್ಷರು ಒಮ್ಮೆ ಉತ್ತರವನ್ನು ನೀಡಿಕೊಳ್ಳುವುದನ್ನು ವಿನಂತಿಸಿಕೊಳ್ತೇವೆ. ಹೇಗೆ ಕಾರಣ ಹತ್ತಳಿ
ಮೂಲತಃ ಗಣಿತ ವಿಷಯದಲ್ಲಿ ತಾವು 30-40 ವರ್ಷ ಸೇವೆ ಸಲ್ಲಿಸಿದ್ದೀರಿ. ಆದರೆ ತಮಗೆ ಆಧ್ಯಾತ್ಮದ ದೇವರು ಯಾವಾಗ ಸಿಕ್ಕಿದ್ದು, ಸಾಹಿತ್ಯದವರು ತಮಗೆ ಹೇಗೆ ಬಂತು ಅನ್ನೋದನ್ನ ತಾವು ತಿಳಿಯಪಡಿಸಿದರು. ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ನನ್ನ ಪದಾರ್ಪಣೆಗೆ ಬರಬಹುದು. ನನ್ನ ಪ್ರಶ್ನೆ, ಒಬ್ಬ ಸಾಹಿತಿಯಾಗಿ ಬದುಕು ಬರಹಗಳ ಅನುಭವವನ್ನು ಹೇಗೆ ಪ್ರತಿಬಿಂಬಿಸಿದ್ರಿ? ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸುವಲ್ಲಿ ತಮ್ಮ ಕೊಡುಗೆ ಏನು? ಸಾಹಿತ್ಯಿಕ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸುವಲ್ಲಿ ತಮ್ಮ ಕೊಡುಗೆ ಏನು? ಪ್ರಥಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ತಮಗೆ ಮಹಿಳೆಯರು ಹೊಸ ತಾಲೂಕಿಗೆ ಸಾಹಿತ್ಯದ ಕನಸು ಏನು ಹೊಂದಿದ್ದೀರಿ ಅನ್ನುವಂಥ ನನ್ನ ಪ್ರಶ್ನೆ. ದೇವರು ಮತ್ತು ಸಾಹಿತ್ಯದ ಅಭಿರುಚಿ ಹೇಗೆ ಬಂದಿತು? ನಿಜವಾಗಿಯೂ ನನ್ನ ತಿಳಿವಿನ ಮೂಲತಃ ಅವರು ಯಾಕಂದ್ರೆ ನಾನು 1965ರಿಂದ 1999ವರೆಗೂ ವಿಜ್ಞಾನ ಶಿಕ್ಷಕರಾಗಿಯೇ ನಾನು ಪರಿಚಿತವಿದೆ. ಒಂದು ಕ್ಲಾಸಿಗೆ ತಗೊಂಡಿದ್ದೆ ಸರಿ, ಆದರೆ ಒಂದು ಕ್ಲಾಸ್ ಸೈನ್ಸು ಮತ್ತು ಒಂದು ಕ್ಲಾಸ್ ಮ್ಯಾಥ್ ಹೇಳ್ಕೊಂಡ್ಬಂದಿದ್ದ ನಿಮಗೆ ಈ ಅಭಿರುಚಿ ಎಲ್ಲಿ ಬಂತು ಅಂತ ಅಭಿಪ್ರಾಯ. ಆಧ್ಯಾತ್ಮ ಅದರ ಬೇರು ಮತ್ತು ಸಾಹಿತ್ಯದ ಅಭಿರುಚಿ ಹೇಗೆ ಬಂದಿತ್ತು? ಅಧ್ಯಾತ್ಮಗಳು ಕಲ್ಪನೆಯ ವಿಷಯ ಅಲ್ಲ ಅನ್ನೋದು ಗಮನಿಸಿ. ಅಧ್ಯಾತ್ಮ ಅರ್ಥ ಪರಮಾತ್ಮನ ಶೋಧ, ಪರಮಾತ್ಮನ ಅನ್ವೇಷಣೆ ಅಂತ. 1976ರಲ್ಲಿ ನಾನು ನನ್ನ ಗುರುಗಳಾದ ಮಹಾಲಿಂಗಪುರದ ಚನ್ನವೀರ ಶಿವಯೋಗಿಯವರನ್ನು ಭೇಟಿಯಾದಾಗ ನನಗೆ ಎಲ್ಲಿರದ ಆಶ್ಚರ್ಯ ಆಗಿತ್ತು. ನಾನು ಒಂದು ರೀತಿ ಪ್ರಾರ್ಥಿಕನೇ ಆದೆ. ಆಗ ಅವರು ಪರೀಕ್ಷೆ ಮಾಡಕ್ಕೆ ಹೋಗಿ ಅವ್ರು ಕೈಯಾಗ ಸಿಕ್ಕೊಂಡ್ಬಿಟ್ಟಾಗ ಯಾಕೆ ಹೇಳ್ತೀನಿ ಅಂತಂದ್ರೆ ಅವರು ಅಲ್ಲಿ ಆಶ್ರಮದಾಗ ಇರ್ತಿದ್ರು ಮತ್ತು ಅವ್ರು ಭಾಳ ಒಂದು 7 ಮಂದಿ ಅವ್ರ ಜೊತೆಗೆ ಇರ್ತಿದ್ರು. ನಾನು ಅವ್ರು ಕೇಳಕ್ಕೆ ಹೋದೆ, ಏನಂದ್ರೆ ನಾನು ವಿಚಾರಗಳನ್ನ ಅವ್ರನ್ನ ಒಟ್ಟು ಅವರು ಸಾಮಾನ್ಯ ಒಂದು ಸ್ವಾಮಿಗಳದಾರೋ ಅಥವಾ ವಿಶೇಷವಾಗಿ ಏನಾದರೂ ತಿಳ್ಕೊಂಡಾರೋ ಅನ್ನೋದನ್ನು ಕೇಳೋ ಸಲುವಾಗಿ ನಾನು ಅವ್ರು ಪರೀಕ್ಷೆ ಮಾಡಕ್ಕೆ ಹೋಗಿದ್ದೆ. ಸಮಸ್ಯೆ ಏನು ಬಂತು ಅಂತಂದ್ರೆ ನಾನು ಆದಾಗ ಅಲ್ಲಿ ನಮ್ಮ ಅಲ್ಲಿ ನಾವು ಹೋಗಿ ಏನು ಕೇಳ್ಕೊಂಡ್ರೆ ನಿಮಗೆ ಸ್ವಾಮಿಗಳ ಅದಾರ ಅಂತ ಏನು ಕೇಳಿದೆ. ಬಂದು ಅಂತಂದ್ರೆ ನನಗೆ ಬರೋದು ಬೇಕಾಗಿದ್ವಿ, ಈಗ ಸ್ವಾಮಿಗಳ ಜೊತೆ ಮಾತಾಡಬೇಕಾಗಿದ್ವಿ. ಅದಕ್ಕೆ ನನಗೆ ಸ್ವಾಮಿಗಳಿದ್ರೆ ನಾವು ಬರ್ತೀನಿ ಈಗಾಗಲೇ ಕೇಳಿದೆ. ಅದಕ್ಕೆ ಅದಾರ ಕೇಳಿದೆ. ಯಾರು ಬರೋದು ಮಾತಾಡ್ತಿದ್ದಿಲ್ಲ. ಅಂದರೆ ಸ್ವಾಮಿಗಳು ಸಾಮಾನ್ಯವಾಗಿ ಒಂದು ಕುರ್ಚಿ ಯಾರು ಕೆಳಗಿನ ಜೋಡಿ ಮಾತಾಡ್ತಿರ್ತಾರೆ. ಅವರು ನಡುವುದು ಸುತ್ತಲೂ ತಮ್ಮ ಒಂದು ಜನರ ಜೊತೆಗೆ ಮಾತಾಡ್ತಾ ಇದ್ರು. ಹೀಗಾಗಿ ಅವರು ಸ್ವಾಮಿಗಳು ಹೋಗುವಾಗ ಗೊತ್ತಿದ್ದೆ ನನಗೆ ಸ್ವಾಮಿಗಳ ಜೊತೆ ಮಾತಾಡಬೇಕಾಗಿತ್ತು. ನಾನೇ ಸ್ವಾಮಿಗಳು ಮಗನ ಸರಿ ನಾನು ಏನೇನು ಕೇಳಬೇಕಂತ ಹೋಗಿದ್ವಿ. ಆ ಎಲ್ಲ ಪ್ರಶ್ನೆಗಳಿಗೂ ನನ್ನ ಪ್ರಶ್ನೆಗಳಿಲ್ಲ ಅನುಬಂಧವನ್ನು ಹೇಗೆ ಪ್ರತಿಬಿಂಬಿಸುವುದು? ಇದೊಂದು ಯಾಕಂದ್ರೆ ನಾನು ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಇಂಗ್ಲಿಷ್ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ. ಆಗ 1976ರಿಂದ ನಾನು ಮಹಾಲಿಂಗಪುರದ ಶ್ರೀ ಚನ್ನವೀರ ಶಿವಯೋಗಿಯವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೇನು ಸಮಸ್ಯೆ ಇದೆ. ಚನ್ನವೀರ ಶಿವಯೋಗಿಯವರ ಮಾರ್ಗದರ್ಶನದಲ್ಲಿ ಚನ್ನವೀರ ಶಿವಯೋಗಿಯವರ ಮಾರ್ಗದರ್ಶನದಲ್ಲಿ ನನಗೆ ಶಿವಯೋಗದ ಬಗ್ಗೆ ಸಂಪೂರ್ಣವಾದಂಥ ಒಂದು ಜ್ಞಾನ. ಶಿವಯೋಗ ಶರಣ ಜೀವನ ಏನು ವ್ಯತ್ಯಾಸ ಅನ್ನೋದು ಗೊತ್ತಾಗ್ತದೆ. ಶರಣ ಜೀವನ ಶಿವಯೋಗ
ಎಲ್ಲರೂ ಬಹಳ ಹೆಚ್ಚಿನ ಸೇವೆಯನ್ನು ಈ ಒಂದು ಸಾಹಿತ್ಯ ಸಮಾಜ ಯಶಸ್ಸಿಗೆ ದುಡಿದಂಥವರು. ನಮ್ಮ ತುಕಾರಾಮ್ ಸರ್ ವೇದಿಕೆಗೆ ಬರಬೇಕು. ತುಕಾರಾಮ್ ಸರ್ ಈ ಬ್ಯಾನರ್ ಹೋಗ್ದಾಗ ರಾತ್ರಿ ನೀವು ನೋಡುವಂತಕ್ಕ ಅವ್ರು ಒಬ್ಬರು ಹಚ್ಚಾರ. ಯಾಕಂದ್ರೆ ನಮಗೂ ಹಚ್ಚಕ್ಕೆ ಬರ್ತಿದ್ದಿಲ್ಲ ಅದ ಕೆಲವು ಮಂದಿ ಬರ್ತೀವಿ ಅಂದವರು ಕೈ ಕೊಟ್ಟು ಹೋಗ್ಬಿಟ್ರು. ಹೀಗಾಗಿ ತುಕಾರಾಮ್ ಸರ್ ನಮ್ಮ ರಮೇಶ್ ನಾವು 3-4 ಗಂಟೆ ಹೋಗ್ತೀವಿ ಇನ್ನೊಂದು ಹೋಗಿ ನಾವು ಹೊಸ ಪಾಪ ಇಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡಿ ಈ ಒಂದು ಕೆಲಸ ಮಾಡಿದ್ದು ಭಾಳ ಅಭಿನಂದನೆ ಮಾಡುವಂಥದ್ದು. ಈ ಎಲ್ಲ ಆರ್ಟ್ ಕೂಡ ತುಕಾರಾಮ್ ಮುಳುಗಡೆ ಮಾಡಿದ್ದು ಅತ್ಯಂತ ಉತ್ತಮವಾದಂಥ ಮಾಡಿ ಸಾಹಿತ್ಯ ಸಮ್ಮೇಳನಕ್ಕೆ ನೆರವೇರಿಸಿದಂಥವರು. ಅವರ ಕಲೆಯನ್ನು ಎಲ್ಲರೂ ಕೂಡ ಪ್ರದರ್ಶಿಸುವ ಅಗತ್ಯವಿದೆ. ಎಲ್ಲರಿಗೂ ಧನ್ಯವಾದಗಳು. ಈಗ ರೈಲ್ವೆ ಯೋಜನೆಯನ್ನು ಪೂರ್ಣಗೊಳಿಸಬೇಕು. ಕೂಡ್ಸಿನಿಂದ ಬಾಗಲಕೋಟೆವರೆಗೆ ಇರ್ತಕ್ಕಂಥ ನಮ್ಮ ರೈಲ್ವೆ ಯೋಜನೆಯನ್ನು ಪೂರ್ತಿ ಮಾಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತರ ಭವನ ನಿರ್ಮಾಣ ಮಾಡಬೇಕು. ನೇಕಾರಿ